ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಟಾಳ್ಕರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಪ್ರಚಲಿತ ಸುದ್ದಿಗಳನ್ನು ವೀಕ್ಷಿಸಿ. ಇದೇ ಫೆಬ್ರವರಿ 14ರಂದು ಶನಿವಾರ ಜರುಗಿದ ವಿದ್ಯಾ ವಿಕಾಸ್ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ವಿದ್ಯಾ ವಿಕಾಸ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿಕಾಸೋತ್ಸವ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಾಂಸ್ಕೃತಿಕ ಸಮಾರಂಭದ ಕಾರ್ಯಕ್ರಮದಲ್ಲಿ ಮಂಠಾಳದ ಗುರುಲಿಂಗೇಶ್ವರ ಚೌಕಿ ಮಠದ ಪೂಜ್ಯ ಶ್ರೀ ಮಣಿಪುರ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ವಿದ್ಯಾ ವಿಕಾಸ ಶಾಲೆಯ ಮಕ್ಕಳಿಗೆ ವಿಕಾಸೋತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಮಕ್ಕಳಲ್ಲಿರುವ ಪ್ರತಿಭೆ ಹೊರಹಾಕಲು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮೆಲ್ಲರಿಗೂ ಪಾಲಕ ಪೋಷಕರಿಗೂ ಹೆಮ್ಮೆಯ ವಿಚಾರವಾಗಿದೆ ಎಂದರು. ತ್ರಿಪುರಾಂತ್ ಗವಿಮಠದ ಪೀಠಾಧಿಪತಿ ಶ್ರೀ ಮಣಿಪುರ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ನೇತೃತ್ವ ವಹಿಸಿ ಮಾತನಾಡಿ, ಇದೊಂದು ಸುಂದರವಾಗಿರುವಂಥ ಕಾರ್ಯಕ್ರಮವಾಗಿದೆ. ಕರೋನಾಕ್ಕಿಂತ ಮುಂಚೆಯೂ ಮಂಠಾಳ ಗ್ರಾಮದಲ್ಲಿ ಹಬ್ಬದ ವಾತಾವರಣ, ಬಸವ ಉತ್ಸವ ಏನು ನೋಡ್ತೀವಿ, ಆ ಉಪಾಧಿಯಲ್ಲಿ ವಿಕಾಸೋತ್ಸವ ನೋಡಬೇಕಾದರೆ ಅದು ಮಂಠಾಳ ಗ್ರಾಮದಲ್ಲಿ ನೋಡ್ತಿದ್ದೇವೆ. ಸದರಿ ಶಾಲೆಯು ಕೂಡ ವಿಕಾಸವಾಗ್ತಿದೆ. ಶಾಲೆಯ ಮಕ್ಕಳ ಬುದ್ಧಿಮಟ್ಟವು ವಿಕಾಸಗೊಳ್ಳುತ್ತಿದೆ. ವಿಕಾಸೋತ್ಸವ ನೆಪದಲ್ಲಿ ನೀವು ಕೂಡ ಉತ್ಸವ ಮಾಡ್ತಿದ್ದೀವಲ್ಲ, ಅದಕ್ಕಿಂತ ಖುಷಿ ವಿಚಾರ ಬೇರೇನಿಲ್ಲ ಎಂದು ಪ್ರೌಢಶಾಲೆಯ ವಿಕಾಸೋತ್ಸವ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಅಭಿನವ ಚನ್ನಬಸವ ಮಹಾಸ್ವಾಮಿಗಳಲ್ಲೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮದ ಉದ್ಘಾಟಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮದೇ ಆಗಿರುವಂತಹ ಶಿಕ್ಷಣ ಸಂಸ್ಕಾರದ ಕುರಿತು ಮಾತುಗಳನ್ನಾಡಿರುವಂತಹ ಬಸವ ಕಲ್ಯಾಣಿನ ಜನಪ್ರಿಯ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಶರಣು ಸಲ್ಗರ್ಜಿ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ವಿದ್ಯಾ ವಿಕಾಸ ಶಾಲೆಯ ಟ್ರಸ್ಟಿಗಳಾಗಿ ಈ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ದಯಾನಂದ ರೆಡ್ಡಿ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಸಂಜು ಕುಮಾರ್ ಕಾಂಗೆ ಅವರೇ, ಶ್ರೀಮತಿ ಸುವರ್ಣ ಮಲ್ಶೆಟ್ಟಿ ಅವರೇ, ಸಂತೋಷ್ ಕುಮಾರ್ ಬಿರಾದರ್ ಅವರೇ, ಗೋಪಿಕಾ ರಾಣಿ ನಾರಾಯಣಪುರ ಅವರೇ, ಜ್ಞಾನ ರೆಡ್ಡಿ ಅವರೇ, ನಾಗರಾಜ್ ಅವರೇ, ವಿಷ್ಣು ರೆಡ್ಡಿ ಅವರೇ, ಸಂಜು ರೆಡ್ಡಿ ಅವರೇ, ಶಿವಕುಮಾರ್ ಆಕ್ರೆ ಅವರೇ, ನಾಗರೆಡ್ಡಿ ಅವರೇ, ಶ್ರೀಮತಿ ರೇಣುಕಾ ಪಾಟೀಲ್ ಅವರೇ ಹಾಗೂ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಬೋಧನೆ ಮಾಡುತ್ತಿರುವಂತಹ ಎಲ್ಲ ಶಿಕ್ಷಕ ವೃಂದದವರೇ, ಈ ಒಂದು ಮಂಠಾಳ ಗ್ರಾಮದ ಎಲ್ಲ ಹಿರಿಯ ಜೀವಿಗಳೇ, ಅನುಭಾವಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮವನ್ನ ತಮ್ಮ ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನದ ಜೊತೆಗೇನೆ ಆ ಮಕ್ಕಳ ಪ್ರತಿಭೆಯನ್ನು ನೋಡೋದಕ್ಕೆ ಆಗಮಿಸಿರುವಂತ ಎಲ್ಲ ಆ ಮಕ್ಕಳ ತಂದೆ ತಾಯಂದಿರೇ, ಪಾಲಕ ಪ್ರತಿನಿಧಿಗಳೇ, ವಿದ್ಯಾರ್ಥಿನಿಯರೇ, ನಿಜವಾಗ್ಲೂ ಕೂಡ ಇದು ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮ. ಬಹುಶಃ ನಾವು ದಯಾನಂದ ರೆಡ್ಡಿ ಅವರು ಮಾತಾಡ್ತಾ ಇದ್ದೀವಿ, ಕರೋನಾ ಬಂದಿದ ಮೇಲೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಕಡಿಮೆ ಆಯ್ತು. ಆದ್ರೆ ಕರೋನಾಕ್ಕಿಂತ ಮುಂಚೆ ಪ್ರತಿ ವರ್ಷನೂ ಕೂಡ ಮಂಠಾಳ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ. ಇಲ್ಲಿ ಬಂದಾಗ ನನಗೇನು ಅನಿಸ್ತಿತ್ತು ಅಂದ್ರೆ, ಯಾರಿಗೇನು ಅನಿಸ್ತಿತ್ತು ಏನೋ ಗೊತ್ತಿಲ್ಲ, ಬಸವೋತ್ಸವ ನಾವೇ ನೋಡ್ತಿದ್ವಿ ಬಸವ ಕಲ್ಯಾಣದಾಗ, ಆ ಬಸವ ಉತ್ಸವ ಉಪಾಧಿ ಒಳಗ ಮತ್ತೊಂದು ಉತ್ಸವ ಎಲ್ಲಿ ನೋಡ್ಬೇಕಾಗಿತ್ತಂದ್ರೆ ಅದು ಮಂಠಾಳ ಗ್ರಾಮದ ವಿದ್ಯಾ ವಿಕಾಸ ಸಂಸ್ಥೆಯಲ್ಲಿ ನಾವು ನೋಡ್ಬೇಕಾಗಿತ್ತು. ಅದಕ್ಕೆ ಅವ್ರ ಟೈಟಲ್ ಏನಕ್ಕೆ ಅಂದ್ರೆ ವಿಕಾಸೋತ್ಸವ. ನಾನು ಯಾವಾಗಲೂ ಕೂಡ ನೆನಪು ಬರ್ತಿತ್ತು, ಏನಿದೆ ದಯಾನಂದ ರೆಡ್ಡಿ ಅವರೇ ಬಸವೋತ್ಸವ ತರನೇ ಮಾಡಿರಲ್ಲ ಅಂತ ನನಗೆ ಅನಿಸ್ತಿತ್ತು. ಇವತ್ತಿನ ಈ ಒಂದು ವೇದಿಕೆಯ ಕಾರ್ಯಕ್ರಮದ ಒಂದು ಮುಖ್ಯ ಪುಟವನ್ನು ನೋಡಿದಾಗ ಇದು ವಿಕಾಸೋತ್ಸವ. ಶಾಲೆನೂ ಕೂಡ ವಿಕಾಸಗೊಳ್ತಾ ಇದೆ. ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳ ಬುದ್ಧಿಮಟ್ಟನೂ ಕೂಡ ವಿಕಾಸ ಆಗ್ತಾ ಇದೆ. ಮತ್ತೆ ವಿಕಾಸೋತ್ಸವ ಅಂತಕ್ಕಂಥ ಒಂದು ಟೈಟಲ್ ಇಕ್ಕಿ ನಾವು ನೀವೆಲ್ಲರೂ ಕೂಡ ಉತ್ಸವನ್ನ ಮಾಡ್ತಾ ಇದೀವಲ್ಲ, ಇದಕ್ಕಿಂತ ದೊಡ್ಡದು ಮತ್ತೊಂದು ಅಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಆ ಮಕ್ಕಳ ದಿಶೆಯಲ್ಲಿ ನಾವೆಲ್ಲ ಮಕ್ಕಳಿಗೆ ಏನ್ ಮಾಡಬೇಕು ಅಂದ್ರೆ ವಿದ್ಯೆ ಕಲಿಸ್ಬೇಕು. ವಿದ್ಯೆ ಕಲಿಸಿದಾಗ ಮಾತ್ರ ಲಕ್ಷ್ಮಿಗೆ ನಾವು ಒತ್ತಿ ಹಿಡಿದು ಕರ್ಕೊಂಡ್ಬರ್ಬೇಕಂದ್ರೆ ಬಹಳ ಕಷ್ಟ. ವಿದ್ಯೆಯ ಉಪಾಧಿಯೊಳಗೆ ನಾವು ಸರಸ್ವತಿಯನ್ನು ಆರಾಧನೆ ಮಾಡ್ತೇವೆ. ಈಗ ಸರಸ್ವತಿಯ ಭಾವಚಿತ್ರ ಪೂಜೆಯನ್ನಾಯ್ತು. ಉದ್ದೇಶ ಏನು ಅಂದ್ರೆ ಎಲ್ಲಿ
ಸರಸ್ವತಿ, ಎಲ್ಲಿ ಶಿಸ್ತು, ಎಲ್ಲಿ ಜ್ಞಾನ ಇರ್ತದೋ ಅಲ್ಲಿ ಸದಾ ಲಕ್ಷ್ಮಿಯ ವಾಸ ಆಗ್ತದೆ ಅಂತಕ್ಕಂಥದ್ದು ಬಹುಶಃ ಅಂತ ಒಂದು ಸುಂದರವಾಗಿರುವಂತಹ ಒಂದು ಸಂಸ್ಥೆ ಗಡಿ ಭಾಗದಲ್ಲಿ, ವಿಶೇಷವಾಗಿ ಬೀದರ್ ಜಿಲ್ಲೆ ಅಂದ್ರೆ ಗಡಿ ಭಾಗ ಅಂತಿದ್ರು. ಇಲ್ಲಿ ಶಿಕ್ಷಣಕ್ಕೆ ಯಾರು ಕೂಡ ಒತ್ತು ಕೊಡ್ತಾ ಇರಲಿಲ್ಲ ಒಂದು ಸಂದರ್ಭದಲ್ಲಿ. ಆದ್ರೆ ಈ ಗಡಿ ಭಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಹುಟ್ಟು ಹಾಕಿ ತನ್ನದೇ ಆಗಿರುವಂತಹ ಶಿಕ್ಷಣದ ಜೊತೆಗೇನೆ ಸಂಸ್ಕಾರ ಕೊಡುವಂತಹ ಒಂದು ಸಂಸ್ಥೆ ಯಾವುದಾದ್ರಿದ್ರೆ ಅದು ವಿದ್ಯಾ ವಿಕಾಸ ಸಂಸ್ಥೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಅರ್ಥಪೂರ್ವಕವಾಗಿ ಹೇಳಬೇಕಾಗ್ತದೆ. ಅದಕ್ಕೆ ಹೇಳ್ಕೊಂಡ್ ಬರ್ತಾರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹತ್ತಿ ನಿಶೂನಿ ಚೈವ ಸಪಾಕೇಚ ಸಮದರ್ಶನ ಪಂಡಿತ. ಬಹುಶಃ ಸಮಾನವಾಗಿ ನಾವು ಅರ್ಥವನ್ನ ಮಾಡ್ಕೊಂಡು ಹೋಗಿದಾಗ ನಾವು ಪಂಡಿತರಾಗಕ್ಕ ಸಾಧ್ಯತೆ ವಿನಃ ನಾವು ಅಹಂ ಭಾವನೆಯನ್ನ ನಾವು ಮೆರೆದ್ವಿ ಅಂದ್ರೆ ಮತ್ತೆ ನಮ್ಮಲ್ಲಿ ವಿದ್ಯೆ ಹತ್ತಂಗಿಲ್ಲ, ಮತ್ತೆ ಬುದ್ಧಿನೂ ಕೂಡ ನಮ್ಮಲ್ಲಿ ಬರಂಗಿಲ್ಲ. ಹೀಗಾಗಿ ರಾಷ್ಟ್ರಕವಿ ಕುವೆಂಪು ಅವರು ಬಹಳ ಸುಂದರವಾಗಿರುವಂತ ಮಾತು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಮಕ್ಕಳಿಗಾಗಿ ಹೇಳಕತ್ತೀನಿ ನಾನು, ಮಕ್ಕಳೆಲ್ಲ ಅವರ ಸಂಸ್ಕೃತಿ ಕಾರ್ಯಕ್ರಮದಾಗ ಬಿಜಿ ಇದಾರ. ನಮ್ಮ ಕಣ್ಣು ಆ ಕಡೆ ಹೋಗವಲ್ಲ, ಯಾಕಂದ್ರೆ ಎಲ್ಲೋ ಸಮುದ್ರದಾಗ ನಿಂತು ಮಾತಾಡಿದಂಗ ಅನ್ಸಕತ್ತೈತಿ. ಯಾಕಂದ್ರೆ ಆ ಕಡೆ ಲಕ್ಷ್ಯನೇ ನಮಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಈ ಕಡೆನೇ ಎಲ್ಲ ಫೋಕಸ್ ಕೊಟ್ಟಿರೋದ್ರಿಂದ ಅವರ ಭಾವನೆ, ಭಾವ ಏನ್ ಮಾಡ್ತಾ ಇದಾರೆ ಅಂತಕ್ಕಂಥ ಭಾವ ಆಗ್ತಾ ಇಲ್ಲ. ಹೀಗಾಗಿ ರಾಷ್ಟ್ರಕವಿ ಕುವೆಂಪು ಅವರು ಬಹಳ ಸುಂದರವಾಗಿರುವಂತ ಮಾತು ಹೇಳ್ತಾರೆ. ಮಕ್ಕಳಿಗಾಗಿ ವಿದ್ಯೆ ಎಂಬುದು ಸಾಗರ. ನಾವು ಕಲಿಬೇಕಾಗಿತ್ತಂದ್ರೆ ನಮ್ಗೆ ಬೇಸರ ಅನಿಸ್ತದೆ. ಆದ್ರೆ ರಾಷ್ಟ್ರಕವಿ ಕುವೆಂಪು ಹೇಳ್ತಾರೆ, ವಿದ್ಯೆ ಎಂಬುದು ಸಾಗರ, ಈಜಲು ಬಲು ಬೇಸರ. ಓದ್ ಮಗ ಅಂದಾಗ ಸ್ವಲ್ಪ ಏನೋ ಬೇಸರ, ಆಲಸ್ಯತನ, ಮೊಬೈಲ್ ಹಿಡಿಯೋದು ಇವೆಲ್ಲ ಮಾಡ್ತೀವಿ. ಕುವೆಂಪು ಹೇಳ್ತಾರೆ, ವಿದ್ಯೆ ಎಂಬುದು ಸಾಗರ, ಈಜಲು ಬಲು ಬೇಸರ, ಈಜಿ ದಡ ಸೇರಿದ್ದಾರೆ. ವಿದ್ಯೆ ಕಲ್ತ್ರಿ ಅಂದ್ರೆ ಕುವೆಂಪು ಅವರು ಹೇಳ್ತಾರೆ, ಈಜಿ ದಡ ಸೇರಿದರೆ ಅವನ ಜೀವನವೇ ಒಂದು ಸುಖ ಸಾಗರ, ಅವನ ಜೀವನವೇ ಒಂದು ಸುಖ ಸಾಗರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಇವತ್ತು ಈಜಿ ದಡ ಸೇರುವಂತ ಕಾರ್ಯವನ್ನ ತಾವೆಲ್ಲರೂ ಕೂಡ ವಿದ್ಯಾರ್ಥಿ ಏನಾದ್ರು ಮಾಡ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಿ, ಈ ಶಾಲೆ, ಈ ಸಂಸ್ಥೆ ಮತ್ತೆ ವಿಶೇಷವಾಗಿ ರೆಸಿಡೆನ್ಸಿಯಲ್ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಏನು ಅಂದ್ರೆ, ನೀವು ಬೇರೆ ಕಲಬುರಗಿ, ಬಾಲ್ಕಿ ಆ ಕಡೆ ಹೋಗೋದು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇದು ಮಂಟಾಳ ಗ್ರಾಮದಲ್ಲಿ ಒಂದು ದೊಡ್ಡದಾಗಿರುವಂತಹ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಇದ್ರ ಹಿಂದೆ ಹಲವಾರು ಜನರ ಕೈಗಳಿದಾವೆ. ಹೀಗಾಗಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಒಳ್ಳೆಯ ಒಂದು ಫಲಿತಾಂಶವನ್ನು ಈ ಸಂಸ್ಥೆ ಕೊಡ್ತಾ ಇದೆ. ಹೀಗಾಗಿ ಈ ಶಾಲೆಯಲ್ಲಿ, ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಸ್ನೇಹಿತರ ಮಕ್ಕಳಿಗೆ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸೇರ್ಪಡೆ ಮಾಡುವಂತ ಕಾರ್ಯವನ್ನ ತಾವು ಮಾಡಬೇಕು. ಮತ್ತು ನಾನೆಲ್ಲ ಪಾಲಕ ಪ್ರತಿನಿಧಿಗಳಿಗೆ ಒಂದೇ ಮಾತು ಹೇಳ್ತೇನೆ, ME ಕಲಿತು ಅಂದ್ರೆ ತಕ್ಷಣ ಹುಡುಕಕ್ಕೆ ಹೋಯ್ತೀರಿ, ಹೌದಲ್ರಿ? ನಿಮ್ದು ME ಕಲಿತು ಅಂದ್ರ ಎಲ್ಲಾ ಕಡೆ ಹೋಗಿ ಕೇಳ್ತೀರಿ, ನಾನು ME ನೋಡಿದೇನಪ್ಪ, ಯಾವ ಕಡೆ ಹೋಯ್ತು ಯಾವ ಕಡೆ ಇಲ್ಲ ಅಂತ. ಆದ್ರೆ ಈ ಶಿಕ್ಷಣ ಸಂಸ್ಥೆಯವರು ತಿಂಗಳಿಗೆ ಒಂದು ಸಲ ಪಾಲಕರ ಸಭೆ ಅಂತ ಕರೀತಾರೆ. ಆದ್ರೆ ನೀವು ನಿಮ್ಮ ಮಕ್ಕಳನ್ನೇ ಹತ್ತಿರ್ತೀರಿ, ಪಾಲಕರ ಸಭೆಗೆ ಯಾರು ಕೂಡ ಬರಂಗಿಲ್ಲ. ಅಂದ್ರೆ ME ಕಳೆದ್ರೆ ತಕ್ಷಣನೇ ಹೋಗಿ ಕೇಳ್ತೀರಿ, ನಿಮ್ ಮಗ ಹೆಂಗ್ ಓದಕತ್ತಾನ, ಏನ್ ಮಾಡ್ತಾ ಇದಾರ ಅಂತಕ್ಕಂಥ ಪಾಲಕರ ಸಭೆಗೆ ನೀವು ಬರಂಗಿಲ್ಲ ಅಂದ್ರೆ ಬಹಳ ನೋವು ಅನಿಸ್ತದೆ. ಹೀಗಾಗಿ ನೀವು ಶಾಲೆಗೆ ಬಿಟ್ಟಿರಂದ್ರೆ ಅವ್ರ ಜವಾಬ್ದಾರಿ ಇರಂಗಿಲ್ಲ, ಶಾಲೆ ಮುಗಿದ ಮೇಲೆ ನಿಮ್ಮ ಜವಾಬ್ದಾರಿ ಏನಾಗ್ತದೆ. ಹೀಗಾಗಿ 10ನೇ ವಿದ್ಯಾರ್ಥಿಗಳಿಗೆ ಒಂದು 5 ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ಏನು ಅಂತ ಕೇಳಿದ್ರೆ ಸ್ವಾನ ನಿಗ್ರಹ, ಭಗಧ್ಯಾನಂ, ಕಾಕಚೇಷ್ಟ, ತಥೈವಚ ಮಿತ ಆಹಾರೋ, ಗೃಹತ್ಯಾಗೋ ಇತಿ ಪಂಚ ವಿದ್ಯಾರ್ಥಿ ಲಕ್ಷಣ ಅಂತ ಹೇಳ್ಕೊಂಡ್ ಬಂದಾರ. ಬಹುಶಃ ಸ್ವಾನ ನಿಗ್ರಹ, ಭಗಧ್ಯಾನಂ, ಕಾಕಚೇಷ್ಟ, ತಥೈವಚ ಮಿತ ಆಹಾರೋ, ಗೃಹತ್ಯಾಗೋ ಇತಿ ಪಂಚ ವಿದ್ಯಾರ್ಥಿ ಲಕ್ಷಣ ಅಂತ ಮಾತು ಹೇಳಿದ್ದಾರೆ. ಬಹುಶಃ ಈಗೆಲ್ಲ ನೀವು ಕೇಳುವಂತ ಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ಹೆಂಗಾಗೈತಿ ಈಗ ಅಂದ್ರೆ, ಅಕ್ಕ ಮಹಾದೇವಿ ಕದಲಿ ಒಳದಾಗ ನಡ್ಕೊಂಡು ಹೊಂಟಿರ್ತಾಳ, ದಟ್ಟವಾಗಿರುವಂತ ಅರಣ್ಯ. ಆ ತಾಯಿ ಹೇಳ್ತಾಳೆ, ಅಕ್ಕ ಮಹಾದೇವಿ ಏನು ಅಂತ ಕೇಳಿದ್ರೆ
ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ. ಅಕ್ಕಮಾದೇವಿ ಹೇಳ್ತಾಳೆ, ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ನಿಮಗೆ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುವ ಚಿಂತೆ, ನಮಗೆ ಭಾಷಣ ಮಾಡುವ ಚಿಂತೆ ಅಂತ. ಹೀಗಾಗಿ ನೀವೆಲ್ಲ ಸಂಸ್ಕೃತಿ ಕಾರ್ಯಕ್ರಮವನ್ನ ನೋಡಕ್ ಬಂದಿರಿ. ಈ ಸಂಸ್ಥೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದೆ, ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡಕತ್ತೈತಿ. ಹೀಗಾಗಿ ಈ ಶಿಕ್ಷಣ ಸಂಸ್ಥೆಗೆ ಒಳ್ಳೇದಾಗ್ಲಿ, ಇನ್ನೂ ಎತ್ತರ ಮಟ್ಟಕ್ಕ ವಿಕಾಸ ಆಗ್ಲಿ ಅಂತಕ್ಕಂಥ ಮಾತನ್ನ ಶುಭವನ್ನ ಹಾರೈಸಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶೋಭೆಯ ವಯಂ ಸಾಂಪದೆ ಯಜುರಾಮಿ ಎನ್ನುವಂತಹ ಯಜುರ್ವೇದದ ಸಾಲುಗಳಲ್ಲಿ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನು ತುಪ್ಪವ ಹೊಯ್ಗಡೆ ಸಿಹಿಯಾಗಬಲ್ಲದೆ ಕಹಿಯಾಗಬಲ್ಲದೆ ಶಿವ ಭಕ್ತರಲ್ಲದವರೇ ಕೊಡೆ ನುಡಿಯಾಗಲು ಕೂಡಲ ಸಂಗಮ ದೇವ ಭಕ್ತರ ಭಕ್ತಿಯೇ ಶ್ರೀಮಠದ ಶಕ್ತಿ ಎಂದು ಸಾರಿದ ವಿದ್ಯಾ ವಿಕಾಸ ಶಾಲೆಯ ವಿಕಾಸೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಗುರುಲಿಂಗೇಶ್ವರ ಚೌಕಿ ಮಠ ಪೂಜ್ಯರು ಶ್ರೀ ಮೋನಿಪುರ ಅಭಿನವ ಚನ್ನಬಸವ ಮಹಾಸ್ವಾಮಿಗಳಿಂದ ಆಶೀರ್ವಚನ. ಹಲವು ಮಾತೇನುರಿ ಒಲಿದು ಪಾದವನಿದ್ದ ನೆಲವೇ ಸ್ವಕ್ಷೇತ್ರ ಜಲವೇ ಪಾವನಿದ್ದ ಸುಲಭ ವಿಕಾಸೋತ್ಸವ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ದಿವ್ಯ ಪಾವನ ಸಾನ್ನಿಧ್ಯವನ್ನು ವಹಿಸಿ ತಮಗೆಲ್ಲರಿಗೂ ಕೂಡ ದರ್ಶನ ಆಶೀರ್ವಚನವನ್ನು ದಯಪಾಲಿಸಿರುವಂತಹ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಉದ್ಘಾಟಕರು ಬಸವ ಕಲ್ಯಾಣ ಮತಕ್ಷೇತ್ರದ ಜನಪ್ರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಶರಣ ಸಲಗಾರ್ ಅವರಿಗೆ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಶಾಲೆಯ ಒಂದು ಅಧ್ಯಕ್ಷರು ಮತ್ತು ಕಾರ್ಯಕ್ರಮದ ರೂವಾರಿಗಳು ಎಲ್ಲ ಸಮಿತಿಯ ಪದಾಧಿಕಾರಿಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸನರಾಗಿರುವಂತಹ ಎಲ್ಲ ತಂದೆ ತಾಯಿಗಳಲ್ಲಿ, ಪಾಲಕರಲ್ಲಿ, ವಿದ್ಯಾರ್ಥಿಗಳಲ್ಲಿ, ಗ್ರಾಮದ ಹಿರಿಯರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಬಹಳಷ್ಟು ಸಮಯ ಆಗಿದೆ. ಅಪ್ಪವ್ರು ಹೇಳ್ದಂಗೆ ನಾವು ಹೇಳಿದ ನೀವು ಕೇಳೋಕ ಯಾರೋ ಸಮಯ ಇಲ್ಲ. ಯಾಕಂದ್ರೆ ನಿಮ್ಮ ಕೈಯಲ್ಲಿ ತಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮದ ಮೇಲೆ ಬಹಳಷ್ಟು ಸುಂದರವಾಗಿ ಬಂದಿರುವಂತಹ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಏನು ಹೇಳ್ಬೇಕನ್ನೋದು ಕುಂತಿದ್ದೆ. ಎಲ್ಲರೂ ನಮ್ಮ ಘನಲಿಂಗ ರುದ್ರಮುನಿಯವರು ಹೇಳ್ಯಾರ. ಆದ್ರೆ ಏನ್ ಮಾತಾಡ್ಬೇಕನ್ನೋದು ಮುಂದೆ ನೋಡಿ ಮಾತಾಡ್ಬೇಕಂದ್ರೆ ಯಾರು ಕಾಣಿಸವಲ್ಲ. ಯಾಕಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮುಖ್ಯ ಅಂತ ಹೇಳಿ ಅಪ್ಪರು ಹೇಳಿದ್ದಾರೆ. ಹಾಗಾಗಿ ಎರಡು ಮಾತು ಹೇಳ್ತೇನೆ. ಈ ವಿದ್ಯಾ ವಿಕಾಸ ಶಾಲೆ ಹೇಗಿದೆ ಅಂದ್ರ ವರ್ಷಕ್ಕೆ ಹೆಂಗ್ ಬೆಳಿತೈತಂದ್ರ ಒಂದು ಗಿಡ ಬೆಳೆದ ಹಾಗೆ ಈ ಶಾಲೆ ಬೆಳೀತಾ ಇದೆ. ಈ ಶಾಲೆಗೆ ಸದಾಕಾಲ ಯಾವಾಗ್ಲೂ ಹೀಗೆ ಬೆಳೀತಾ ಇರಲಿ. ವಿದ್ಯಾರ್ಥಿಗಳು ಪುಸ್ತಕದ ಜೊತೆಗೆ ಒಂದು ಸಂಸ್ಕಾರದ ಜೀವನವನ್ನ ನೀವು ಕಲ್ತುಕೊಡ್ರಿ, ನಿಮ್ಮ ಜೀವನದಲ್ಲಿ ಸಾರ್ಥಕ ಮಾಡಿಕೊಡ್ರಿ ಅನ್ನುವಂತ ಮಾತನ್ನ ಹೇಳಿ ಈ ಶಾಲೆ ಸದಾಕಾಲ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅನ್ನುವಂತ ಮಾತು ಹೇಳಿ ಎರಡು ಮಾತುಗಳು